ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ಇವತ್ತಿನ ಈ ವಿಡಿಯೋದಾಗ ನಾವು ಟೈಟನ್ ಸ್ಟಾಕ್ ಬಗ್ಗೆ ಅನಾಲಿಸಿಸ್ ಮಾಡೋಣ. ನೋಡ್ರಿ ವೀಕ್ಷಕರೇ, ಟೈಟನ್ ಶೇರ್ ಇವತ್ತ 7% ಬಿತ್ತ. ಬಿಳಾಕ್ ಮೇನ್ ರೀಸನ್ ಏನಂತಂದ್ರ Q4 ರಿಸಲ್ಟ್ ದಾಗ ಪ್ರಾಫಿಟ್ ಅನುಮಾನಕ್ಕಿಂತ ಕಮ್ಮಿ ಬಂದಿದ್ದ ಕಾರಣ ಇವತ್ತ ಟೈಟನ್ ಸ್ಟಾಕ್ 7% ಬಿತ್ತ. ಮತ್ತ ಎರಡನೇ ರೀಸನ್ ಏನಂತಂದ್ರ ವೀಕ್ಷಕರೇ, ಈಗ ನೋಡಬಹುದು ನೀವು ಸದ್ಯನಾಗ ಗೋಲ್ಡ್ ಪ್ರೈಸ್ ಹೆಂಗ್ ಇರತೈತಂತ. ನೋಡ್ರಿ, ಇವತ್ತ ಗೋಲ್ಡ್ ಪ್ರೈಸ್ 73,795 ರೂಪಾಯಿ ನಡೆದೈತಿ. ಮತ್ತ ಟೈಟನ್ ಮೇನ್ ಬಿಸ್ನೆಸ್ ಗೋಲ್ಡ್ ಇರೋದ್ರಿಂದ ಅವ್ರ ರಾ ಮಟೀರಿಯಲ್ ಗೋಲ್ಡ್ ಇರ್ತೈತಿ. ಗೋಲ್ಡ್ ಪ್ರೈಸ್ ಹೆಚ್ಚಾಗನ ಅವ್ರದ ಮಾರ್ಜಿನ್ ನಾಗ ಸ್ವಲ್ಪ ಕಮ್ಮಿ ಬರ್ತೈತಿ. ಖರೆ ಇದೇನ ಶಾರ್ಟ್ ಟರ್ಮ್ ಪ್ರಾಬ್ಲಮ್ ರೀ ಇವೆರಡನು. ಯಾಕಂತಂದ್ರ ಇಂಡಿಯಾನಾಗ ಗೋಲ್ಡ್ ಡಿಮಾಂಡ್ ಯಾವಾಗನು ಹೈ ಇರ್ತೈತಿ. ಮತ್ತ Q4 ರಿಸಲ್ಟ್ ಸ್ವಲ್ಪ ಡೌನ್ ಬಂದೈತಿ. ಖರೆ ಮುಂದಿನ ರಿಸಲ್ಟ್ ಚಲೋನ ಬರ್ತೈತ್ರಿ. ಯಾಕಂದ್ರ ಫಂಡಮೆಂಟಲ್ ಸ್ಟ್ರಾಂಗ್ ಐತಿ ಟೈಟನ್ ಅದ. ಮತ್ತ ಟೈಟನ್ ನೋಡ್ಬೋದು ನೀವು ಈಗ ಆಲ್ ಟೈಮ್ ಹೈ ದಿಂದ ವೀಕ್ಷಕರೇ 16% ಡೌನ್ ಐತಿ. ನಾನ ಎಲ್ಲಾರ್ದು ತಲ್ಯಾಗ ಏನಂತಂದ್ರ ಈಗ ಟೈಟನ್ ಬಾಳ ಬಿದ್ದೈತಿ. ಈಗ ಈ ಪ್ರೈಸ್ ಮ್ಯಾಗ ನಾವು ಟೈಟನ್ ಬಾಯ್ ಮಾಡ್ಬೇಕನ್ನಂತ ಎಲ್ಲಾರ್ಗು ಡೌಟ್ ಐತಿ. ನಾನು ಇವತ್ತ ಈ ಡೌಟ್ ಅನ್ನ ಕ್ಲಿಯರ್ ಮಾಡೋಣ ಬರ್ರಿ. ನೋಡ್ರಿ ವೀಕ್ಷಕರೇನ, ಟೈಟನ್ ಸ್ಟಾಕ್ ದ ಫಂಡಮೆಂಟಲ್ ಓಪನ್ ಮಾಡೇನಿ. ನೋಡ್ಬೋದು ನೀವು ಟೈಟನ್ ರೇಟ್ ಇವತ್ ನಡೆದೈತಿ 3,280 ರೂಪಾಯಿ ನಡೆದೈತಿ. ಮತ್ತ ಮಾರ್ಕೆಟ್ ಕ್ಯಾಪ್ ನೋಡ್ರಿ ಟೈಟನ್ ಅದ 2,91,207 ಕೋಟಿ ಮಾರ್ಕೆಟ್ ಕ್ಯಾಪ್ ಐತಿ. ಇದು ಒಂದ್ ಲಾರ್ಜ್ ಕ್ಯಾಪ್ ಕಂಪ್ನಿ ರೀ, ಬಹಳ ದೊಡ್ಡ ಕಂಪ್ನಿ ಐತ್ರಿ ಇದು. ಮತ್ ನೀವು ನೋಡಬಹುದ ಸ್ಟಾಕ್ ಪಿ 83 ಐತಿ, ಇಂಡಸ್ಟ್ರೀಸ್ ಪಿ 25 ಐತಿ. ಖರೆ ಚಲೋ ಸ್ಟಾಕ್ ದ ಇವಾಗನು ಪಿ ಹೈನ ಇರ್ತೈತಿ. ROCE ನೋಡ್ಬೋದು ನೀವು. ನೋಡ್ರಿ ROCE 22% ಐತಿ. 20 ಮ್ಯಾಗ ಇದ್ರ ಗುಡ್. ಮತ್ತ ROE ನೋಡ್ರಿ ರಿಟರ್ನ್ ಆನ್ ಇಕ್ವಿಟಿ 32 ಐತಿ. ಅದು ಗುಡ್ ರೀ, ಯಾಕಂದ್ರ 20 ಮ್ಯಾಗ ಇದ್ರ ಚಲೋ ಅಂತಾರಿ. ಮತ್ ವೀಕ್ಷಕರೇ, ಇದೊಂದ್ ಲಾರ್ಜ್ ಕ್ಯಾಪ್ ಕಂಪ್ನಿ ಐತಿ. ನೀವು ಇದ್ರಾಗ ಬಾಯ್ ಮಾಡ್ಬೋದ. ಖರೆ ಇದ್ರಾಗ ಬಾಯ್ ಮಾಡ್ರ ಬಹಳ ದೊಡ್ಡ ರಿಟರ್ನ್ ಅದ, ಆಸೆ ಇಡೋದಿಲ್ಲ. ಯಾಕಂತಂದ್ರ ಒಂದ್ ಲಾರ್ಜ್ ಕ್ಯಾಪ್ ಕಂಪ್ನಿ ಆಲ್ರೆಡಿ ದೊಡ್ಡದ ಬೆಳೆದಿದ್ ಕಂಪ್ನಿನಾಗ ಬಾಳ ಆಸೆ ಪಡೋದಿಲ್ಲ. ಒಂದ್ ವರ್ಷನಾಗ ಡಬಲ್ ಆಗ್ಲಿ, ಒಂದ್ ವರ್ಷನಾಗ 2-3 ಪಟ್ನ ನಿಮ್ ರೊಕ್ಕ ಆಗ್ತಾವಂತ ಆಸೆ ಇಡೋದಿಲ್ಲ. ವೀಕ್ಷಕರೇ, ನೀವು ಈ ಪ್ರೈಸ್ ಮ್ಯಾಗನು ಬಾಯ್ ಮಾಡ್ಬೋದು. ಯಾಕಂದ್ರ ಕಂಪ್ನಿ ಫಂಡಮೆಂಟಲ್ ಚಲೋ ಐತಿ. ಖರೆ ನೀವು ಬಾಯ್ ಮಾಡ್ರ ಈ ಪ್ರೈಸ್ ಮ್ಯಾಗ ಬಾಯ್ ಮಾಡ್ರ ನನ್ನ ರೊಕ್ಕ 2-3 ಪಟ್ ಆಗ್ತಾವಂತ ಅನ್ನೋದಿಲ್ಲ. ಯಾಕಂತಂದ್ರ ವೀಕ್ಷಕರೇ, ಇವು ಕಂಪ್ನಿ ಬಾಳ ಸ್ಲೋ ಗ್ರೋತ್ ಆಗ್ತಾವ. ಖರೆ ಕನ್ಸಿಸ್ಟೆನ್ಸಿಲೆ ಗ್ರೋತ್ ಆಗ್ತಿರ್ತಾವ. ಅನಾನ ನೀವು ನೋಡ್ಬೋದ, ಇತರ ಇನ್ವೆಸ್ಟ್ ಮಾಡ್ರ ನೀವು 5 ವರ್ಷನಾಗ ಡಬಲ್ ಆಗುವಂಗ ಇತ್ತಂತಂದ್ರ ನಿಮ್ಮದ್ ಗೋಲ್ ಈ ಸ್ಟಾಕ್ ನಾಗ ಇನ್ವೆಸ್ಟ್ ಮಾಡ್ಬೋದ. ಈ ಸ್ಟಾಕ್ ನಾಗ ಇನ್ವೆಸ್ಟ್ ಮಾಡೋದ್ ಸ್ವಲ್ಪ ಸೇಫ್ ರೀ, ಯಾಕಂದ್ರ ಫಂಡಮೆಂಟಲ್ ಚಲೋ ಐತಿ. ಮತ್ತ ಟೈಟಾನ್ ಕಂಪ್ನಿ ಟಾಟಾದವ್ರ ಕಂಪ್ನಿ ಅಂತಂದ್ರ ಪ್ರಮೋಟರ್ಸ್ ನಿಮಗ್ ಗುರ್ತೈತಿ. ಟಾಟಾದವ್ರ ಪ್ರಮೋಟರ್ಸ್ ಇದ್ರ ಕಂಪ್ನಿನಾಗ ಏನು ಲಪಡ ಇರಂಗಿಲ್ಲ. ಯಾಕಂದ್ರ ಅವ್ರ ಬಾಳ ವರ್ಷದಿಂದ ಕಂಪ್ನಿಗಳನ್ನ ರನ್ ಮಾಡ್ಕೊಂಡ್ ಬಂದಾರ. ಖರೆ ಈ ತರ ಖರೀದಿ ಮಾಡ್ರ ನೀವು ಹೆಚ್ಚ ಆಸೆ ಇಡೋದಿಲ್ಲ ರಿಟರ್ನ್ ಅದ. 5 ವರ್ಷನಾಗ ಡಬಲ್ ಆಗುವಂಗ ಇತ್ತ ಅಂತಂದ್ರ ನೀವು ಇದ್ರಾಗ ಇನ್ವೆಸ್ಟ್ ಮಾಡ್ಬೋದ. 5 ವರ್ಷನಾಗ ಡಬಲ್ ಆದ್ರನು ಬೆಸ್ಟ್. ಯಾಕಂದ್ರೆ FD ನಾಗ 5 ವರ್ಷನಾಗ ಡಬಲ್ ಅನ್ನು ಆಗಂಗಿಲ್ಲ. ಮತ್ 5 ವರ್ಷನಾಗ ಡಬಲ್ ಕಿಂತ ಹೆಚ್ಚು ರಿಟರ್ನ್ ಕೊಟ್ರ ಇದು ನಿಮ್ಮದ್ ಲಾಟ್ರಿ ರೀ. ವೀಕ್ಷಕರೇ, ನೋಡ್ರಿ ನೀವು ಅನಾಲಿಸಿಸ್ ಮಾಡ್ರಿ ನಿಮ್ ಫೈನಾನ್ಸಿಯಲ್ ಅಡ್ವೈಸರ್ ದ. ನನ್ ಪ್ರಕಾರ ಹಿಂಗ ಅನಸ್ತೈತಿ. ಮತ್ ನೋಡ್ರಿ ಇತರದ ಪಿಯರ್ ಕಂಪ್ಯಾರಿಸನ್ ಮಾಡ್ರ ಇತರ ನೆಕ್ಸ್ಟ್ ಕಂಪ್ನಿ ಬರೋದ ಕಲ್ಯಾಣ್ ಜ್ಯುವೆಲರ್ಸ್. ಖರೆ ಕಲ್ಯಾಣ್ ಜ್ಯುವೆಲರ್ಸ್ ನೋಡ್ರಿ, ಅದ್ರ ಮಾರ್ಕೆಟ್ ಕ್ಯಾಪ್ ಎಷ್ಟ್ ಐತಿ? 41,000 ಕೋಟಿ ಐತಿ. ಮತ್ ಇದ 2,90,000 ಅಂದ್ರ ಆಲ್ಮೋಸ್ಟ್ 3 ಲಕ್ಷ ಅಂದ್ರ ಇತರದ ಆಸ್ಪಾಸು ಇಲ್ಲ ಕಲ್ಯಾಣ್ ಜ್ಯುವೆಲರ್ಸ್. ಮತ್ ಇದ್ರ ಬ್ರ್ಯಾಂಡ್ಸ್ ನೋಡ್ಬೋದು ನೀವು. ಫಾಸ್ಟ್ ಟ್ರ್ಯಾಕ್ ಇವ್ರದ, ಟೈಟನ್ ಐನು ಇವ್ರದ, ತನಿಷ್ಕ್ನು ಇವ್ರದ, ಎಲ್ಲಾ ಸೋನಾಟಾನು ಇವ್ರದ. ಇವು ಎಲ್ಲಾ ಹೆಸರುಗಳು ಕೇಳಿರಬಹುದ. ಮತ್ತ ನೀವು ಬಂಗಾರ ತಗೊಂಡ್ರನು ತನಿಷ್ಕ್ನಾಗ ತಗೋತೀರಿ, ಮತ್ತ ವಾಚ್ ತೊಗೊಳೋದಿದ್ರನು ಟೈಟನ್ ನಾಗ ತಗೋತೀರಿ, ಸೋನಾಟಾನಾಗ ತಗೋತೀರಿ, ಚಸ್ಮಾ ತೊಗೊಳೋದಿದ್ರ ಕಣ್ಣಗ ಟೈಟನ್ ಐ ನಾಗ ತಗೋತೀರಿ. ಎಲ್ಲಾ ಚಲೋ ಕಂಪ್ನಿ ಐತ್ರಿ. ಇವ್ರದ ಬ್ರ್ಯಾಂಡ್ ಗಳು ಚಲೋ ಇದಾವ, ಪ್ರಾಡಕ್ಟ್ ಗಳು ಚಲೋ ಇದಾವ. ಖರೆ ನೀವ ನೋಡ್ರಿ ಈ ಕಂಪ್ನಿ ಬಗ್ಗೆ ಅನಾಲಿಸಿಸ್ ಮಾಡ್ರಿ. ನನ್ಗ ಅನಸ್ತೈತಿ ಇದ್ ಕಂಪ್ನಿ ಫ್ಯೂಚರ್ ನಾಗ ಬಾಳ ಏನ್ ಗ್ರೋ ಆಗಂಗಿಲ್ಲ. 5 ವರ್ಷನಾಗ ಡಬಲ್ ಅದು ಆಗುವಂಗ ಇತ್ತಂದ್ರ ನೀವು ಇನ್ವೆಸ್ಟ್ ಮಾಡ್ಬೋದು. ಯಾಕಂದ್ರ ಆಲ್ರೆಡಿ ಲಾರ್ಜ್ ಕ್ಯಾಪ್ ಕಂಪ್ನಿ ಐತಿ, ಫಂಡಮೆಂಟಲ್ ಚಲೋ ಐತಿ. ಪ್ರಮೋಟರ್ಸ್ ಹೋಲ್ಡಿಂಗು ನೋಡ್ಬೋದು 50% ಕಿಂತ ಹೆಚ್ಚೈತಿ ಅಂದ್ರೆ ಚಲೋ. FIS DIS ನೋಡ್ಬೋದ, ಪಬ್ಲಿಕ್ ನೋಡ್ಬೋದ, ಎಲ್ಲಾ ಚಲೋ ಐತ್ರಿ. ವೀಕ್ಷಕರೇ, ನೋಡ್ರಿ ನಿಮ್ ಡಿಟೇಲ್ ದಾಗ ನೀವು ಸ್ವಲ್ಪ ಅನಾಲಿಸಿಸ್ ಮಾಡ್ರಿ. ಮತ್ ನಾನು ಹಿಂದಿನ ವಿಡಿಯೋಗಳನ್ನಾಗ ನಾ ಹೆಂಗ್ ಅಂಡರ್ ವ್ಯಾಲ್ಯೂ ಸ್ಟಾಕ್ ಗಳನ್ನ ಬಾಯ್ ಮಾಡೋದಂತ ವಿಡಿಯೋ ಮಾಡೀನಿ. ಆ ವಿಡಿಯೋ ನೋಡ್ರಿ, ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೇನಿ. ಈ ವಿಡಿಯೋನ ಇವತ್ ಅರ್ಜೆಂಟ್ ನಾಗ ಮಾಡೀನಿ, ನಾನು ಲೇಟ್ ಅಪ್ಲೋಡ್ ಮಾಡೀನಿ. ಟೈಟನ್ ಸ್ಟಾಕ್ 7% ಬಿದ್ದೈತಿ. ಅವಾಗೂ ಇಂಥವ್ ಕಂಪ್ನಿ ಬಾಳ ಬೆಳಂಗಿಲ್ಲ, ಇವತ್ ಬಿದ್ದೈತಿ. ನಾನು ಈ ವಿಡಿಯೋ ಮಾಡೀನಿ. ಮತ್ತ ನಿಮ್ದ ಫೈನಾನ್ಸಿಯಲ್ ಅಡ್ವೈಸರ್ ದ ಅಡ್ವೈಸ್ ತಗೊಂಡ ಈ ಸ್ಟಾಕ್ ನ ಇನ್ವೆಸ್ಟ್ ಮಾಡ್ರಿ. ಈ ವಿಡಿಯೋ ಚಲೋ ಅನ್ಸ ವಿಡಿಯೋಗೆ ಲೈಕ್ ಮಾಡ್ರಿ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಹಾಕ್ತಿರ್ತೀನಿ. ಧನ್ಯವಾದಗಳು.